ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಇನ್ನೊಂದು ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಹೌದು, ಥಂಬ್ನೈಲ್ನಲ್ಲಿ ಹೇಳಿದ ಹಾಗೆ ಮಹಿಳೆಯರು ಯಾವುದಾದ್ರೂ ಬಿಸ್ನೆಸ್ನ ಶುರು ಮಾಡೋಕ್ಕಿಂತ ಮುಂಚೆ ಈ ಎಲ್ಲ ಅಂಶಗಳನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಹೌದು, ಎಲ್ಲಾದರೂ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಒಂದು ಚಿಕ್ಕ ಎಕ್ಸಾಂಪಲ್ನ ನಾನು ಕೊಡೋದ್ರ ಮೂಲಕ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಟೈಲರಿಂಗ್ ಶಾಪ್ನ ನೀವು ಇಡ್ತಾ ಇದ್ದೀರಾ, ಇಲ್ಲ ಅಂತ ಅಂದರೆ ಪಾರ್ಲರ್ನ ನೀವು ಇಡ್ತಾ ಇದ್ದೀರಾ ಅಂತ ಅಂದರೆ ಕೆಲವು ವಿಷಯಗಳನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ಬೇರೆಯವ್ರ ಹತ್ರ ನೀವು ಕೈ ಸಾಲ ಮಾಡಿ ಬಿಸ್ನೆಸ್ ಹಾಕೊಳ್ಳೋಕ್ಕಿಂತ ನಿಮ್ಮ ಕೈಯಲ್ಲಿ ಇರುವಂತಹ ದುಡ್ಡಲ್ಲಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಯಾಕಂದರೆ ಬೇರೆ ಕಡೆ ಸಾಲ ಮಾಡೋದಾಗಲಿ ಲೋನ್ ಮಾಡಿಸ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಲಾಭ ಆದರೆ ಉಳಿಯುತ್ತೆ, ಲಾಭ ಆಗಲಿಲ್ಲ ಅಂತ ಅಂದರೆ ಉಳಿಯೋದೇ ಇಲ್ಲ ದುಡ್ಡು. ಸೊ ಈ ಥರ ಇರುವಾಗ ನೀವೇನು ಮಾಡಬೇಕು, ಸ್ಟಾರ್ಟಪ್ ಮಾಡಬೇಕಾದ್ರೆ ಬಿಸ್ನೆಸ್ನ ಏನಾದರೂ ಒಂದು ಶುರುವಿನಲ್ಲೇ ನೀವು ನಿಮ್ಮ ಹಣ ಏನಾದರೂ ಕೂಡಿಟ್ಟಿದ್ರೆ ಅದನ್ನು ಇನ್ವೆಸ್ಟ್ ಮಾಡಿ ನೀವು ಬಿಸ್ನೆಸ್ ಮಾಡೋದ್ರಿಂದ ಲಾಭ ಆಗಲಿ ನಷ್ಟ ಆಗಲಿ ನಿಮಗೆ ಉಳಿಯುತ್ತೆ. ಇದು ಮೊದಲನೇ ಪಾಯಿಂಟ್. ಅಂದರೆ ಇನ್ನು ಎರಡನೇ ಪಾಯಿಂಟ್, ನೀವು ಮಾಡುವಂತಹ ಬಿಸ್ನೆಸ್ ಏನು ಇರುತ್ತೆ, ಓಕೆನಾ. ನೀವೊಂದು ಟೈಲರಿಂಗ್ ಶಾಪ್ ಇಡಿ ಅಥವಾ ನೀವು ಇನ್ನೊಂದು ಪಾರ್ಲರ್ನೇ ಇಡಿ, ಏನೇ ಇರಲಿ ಅದೇ ಒಂದು ಸೇಮ್ ಬಿಸ್ನೆಸ್ ಆ ರಸ್ತೆಯಲ್ಲಿ ಅಥವಾ ಅದರ ನಿಮ್ಮ ಶಾಪ್ನ ಅಕ್ಕಪಕ್ಕ ಇಲ್ಲದೆ ಇರುವಂತಹ ರೀತಿಯಲ್ಲಿ ನೋಡಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೂ ಎಫೆಕ್ಟ್ ಆಗುತ್ತೆ, ಅವ್ರಿಗೂ ಎಫೆಕ್ಟ್ ಆಗುತ್ತೆ. ಅವ್ರಿಗೆ ಜಾಸ್ತಿ ಬಿಸ್ನೆಸ್ ಇದ್ದರೆ ಕಮ್ಮಿ ಆಗುತ್ತೆ, ಇಲ್ಲ ನಿಮಗೆ ಬಿಸ್ನೆಸ್ಗೆ ಚೆನ್ನಾಗಿ ನಡೀತಾ ಇದ್ದರೆ ಅವರಿಗೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ಬಿಸ್ನೆಸ್ನ ಮಾಡಬೇಕಾದ್ರೆ ರಿಲೇಟಬಲ್ ಬಿಸ್ನೆಸ್ ಅಕ್ಕಪಕ್ಕ ಇಲ್ಲದೆ ಇರುವಂತಹ ರೀತಿ ನೋಡಿಕೊಳ್ಳಿ. ಹಾಗೆ ಇನ್ನು ಮೂರನೇ ವಿಷಯಕ್ಕೆ ಬರೋ ಹಾಗಿದ್ರೆ, ನಿಮಗೆ ಹೆಲ್ಪರ್ ಆಗಲಿ ಅಥವಾ ಎಂಪ್ಲಾಯೀಸ್ ಆಗಲಿ ಇಟ್ಕೋಬೇಕು ಅಂತ ಇದ್ದರೆ 1000 ಸಲ ನೀವು ಯೋಚಿಸಿ ಇಟ್ಕೊಳ್ಳಿ. ಯಾಕಂದರೆ ಸ್ಟಾರ್ಟಪ್ನಲ್ಲೇ ನೀವು ಒಂದು ಎಂಪ್ಲಾಯಿನ ಇಟ್ಕೋಬೇಕು ಅಂತ ಅಂದರೆ ಅವರಿಗೂ ಕೂಡ ಸಂಬಳವನ್ನು ಕೊಟ್ಟು ಇಟ್ಕೊಂಡು ನೀವು ಅವರಿಗೆ ಕೆಲಸವನ್ನು ಕಲಿಸಿ ಇಡೋದ್ರಿಂದ ಟೈಮು ಕೂಡ ವೇಸ್ಟ್ ಆಗುತ್ತೆ, ಹಾಗೆ ಹಣ ಕೂಡ ವೇಸ್ಟ್ ಆಗುತ್ತೆ. ನಿಮಗೆ ಬರುವಂತಹ ಬಿಸ್ನೆಸ್ನ ನೋಡಿ ಆ ನಂತರ ನೀವು ಎಂಪ್ಲಾಯಿನ ಹೈಯರ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬರೋ ಹಾಗಿದ್ದರೆ, ನಿಮ್ಮ ಬಿಸ್ನೆಸ್ ಪ್ಲೇಸ್ ಹೇಗಿರಬೇಕು ಅಂದರೆ ನಿಮಗೆ ಹತ್ತಿರವಾಗಿ ಇರಬೇಕು. ಹೇಗೆ ಅಂತ ಅಂದರೆ, ಮನೆಯಿಂದ ದೂರ ಇದ್ದಷ್ಟು ನಾವು ಮಾಡುವಂತಹ ಕೆಲಸದ ಸ್ಥಳ ಮನೆಯಿಂದ ದೂರ ಇದ್ದಷ್ಟು ಲಾಸ್ನ ನೋಡ್ತೀವಿ. ಹೇಗೆ ಅಂದರೆ, ಇನ್ ಟೈಮ್ಗೆ ಬರೋಕ್ಕಾಗಲ್ಲ. ಇನ್ ಕೇಸ್ ದೂರ ಇತ್ತು ಅಂತ ಅಂದರೆ ಬಂದು ಹೋಗಿ ಮಾಡೋದು ಕಷ್ಟ, ಮಧ್ಯಾಹ್ನ ಬರೋದು ಹೋಗೋದು ಅದೆಲ್ಲ ಮಾಡ್ತಾ ಇರ್ತೀವಿ, ತುಂಬ ಲೇಟ್ ಆಗುತ್ತೆ. ಶಾಪ್ ತೆಗಿಯೋದಾಗಿರ್ಬೋದು, ಹಾಕೋದಾಗಿರ್ಬೋದು, ಬಿಸ್ನೆಸ್ನ ಕಳ್ಕೊಳ್ತಾ ಬರ್ತೀವಿ ಈ ರೀತಿಯಾಗಿ ಮಾಡಿದಾಗ. ಸೊ ಯಾವುದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಮನೆ ಹತ್ರನೇ, ಓಕೆನಾ, ಒಂದು ಸಣ್ಣದಾಗಿ ಶುರು ಮಾಡಿ ಆ ನಂತರ ನೀವು ಬೆಳೆದು ನಿಂತ ನಂತರ ನೀವು ಒಂದು ದೊಡ್ಡ ಲೆವೆಲ್ಗೆ ಹೋಗೋದು ಉತ್ತಮ ಅಂತ ಹೇಳ್ಬೋದು. ನೀವು ಯಾವುದೇ ರೀತಿಯಾದಂತಹ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೂ ನೀವು ಏನು ನಾನು ಟಿಪ್ಸ್ನ ಹೇಳಿದೆ ಇದನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ ಗ್ರೋತು ಕೂಡ ಚೆನ್ನಾಗಾಗುತ್ತೆ, ನಿಮ್ಮ ಹಣ ಉಳಿತಾಯ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಮೇನ್ ವಿಚಾರ ಇದರಲ್ಲಿ ಏನು ಅಂತ ಅಂದರೆ, ನೀವು ಲಾಭ ಆಯಿತು ಅಂತ ಅಂದ ತಕ್ಷಣವೇ ನೀವು ದೊಡ್ಡ ಮಟ್ಟದಲ್ಲಿ ಯೋಚಿಸೋದನ್ನ ಕಮ್ಮಿ ಮಾಡಿ. ಯಾಕತ್ತಾ, ನಿಮಗೆ ಲಾಭ ಆದ ತಕ್ಷಣವೇ ಈ ತಿಂಗಳು ಲಾಭ ಆಗ್ಬೋದು, ಮುಂದಿನ ತಿಂಗಳು ಲಾಭ ಆಗಬೇಕು ಅನ್ನೋದೇನಿರಲ್ಲ, ಓಕೆನಾ. ಸೊ ಹಾಗಾಗಿ ಈ ತಿಂಗಳು ಲಾಭ ಆಯಿತು ಅಂತ ಅಂದರೆ ವೆಯ್ಟ್ ಮಾಡಿ, ಒಂದು 3 ತಿಂಗಳು 4 ತಿಂಗಳು ವೆಯ್ಟ್ ಮಾಡಿ. ಆ ನಂತರ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಅಥವಾ ಹೊಸ ಪ್ಲ್ಯಾನ್ ಮಾಡಬೇಕಾ, ಅಥವಾ ಹೊಸ ಆಫೀಸ್ನ ಓಪನ್ ಮಾಡಬೇಕಾ, ಅಥವಾ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾ, ಏನೇ ಮಾಡೋದಿದ್ರೂ ಒಂದೇ ತಿಂಗಳು 2 ತಿಂಗಳಲ್ಲೇ ನೀವು ಕನ್ಕ್ಲೂಷನ್ಗೆ ಬರಬೇಡಿ, ಓಕೆನಾ. 2-3 ತಿಂಗಳು ವೆಯ್ಟ್ ಮಾಡಿ, ಅದರ ರಿಸಲ್ಟ್ ನೋಡಿ ವೆಯ್ಟ್ ಮಾಡಿ, ಆ ನಂತರ ನೀವು ನಿಮ್ಮ ಬಿಸ್ನೆಸ್ನ ಮುಂದುವರಿಸ್ಕೊಂಡು ಹೋಗಿ, ಓಕೆನಾ. ಇಷ್ಟು ಟಿಪ್ಸನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಯಾವುದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಇಷ್ಟು ಟಿಪ್ಸ್ನ ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು.
ಓಕೆ, ತುಂಬ ಇಂಪಾರ್ಟೆಂಟ್ ಆದಂತಹ ಟಿಪ್ಸ್ಗಳು. ಇದನ್ನು ಲೇಡೀಸೇ ಫಾಲೋ ಮಾಡಬೇಕು ಅಂತ ಅಲ್ಲ, ನಿಮ್ಮ ಮನೆಯಲ್ಲಿ ಯಾರೇ ಆದರೂ ಅಷ್ಟೇ ಬಿಸ್ನೆಸ್ನ ರನ್ ಮಾಡ್ತಾಯಿದ್ದೀವಿ, ಸ್ಟಾರ್ಟ್ ಮಾಡಬೇಕು ಅನ್ನುವಂಥವ್ರು ಈ ಟಿಪ್ನ ಫಾಲೋ ಮಾಡಲಿಕ್ಕೆ ನೀವು ಈ ವಿಡಿಯೋ ಕೂಡ ಶೇರ್ ಮಾಡ್ಬೋದು ಅಂತ ಹೇಳ್ತಾ, ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವಿನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.